ಎಲ್ಲಾನು ತಕ ಬಂದ್ರೆ ಊಬತ್ತಿ ಕುಂಕುಮ ಗಂಧಕಡ್ಡಿ. ಫ್ಯಾಮಿಲಿ ಸ್ವಲ್ಪ ದೊಡ್ಡ ಫ್ಯಾಮಿಲಿ, ಎಲ್ಲಾರನ್ನ ತೋರಿಸ್ತೀನಿ ಇವತ್ತು. ಯಾಕೆ ಗುರುಸ್ತಿದ್ಯೋ? ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ ನಿಮ್ದು ಮೀಡಿಯಾ? A few inches later. ಇವರಿಬ್ರು ಸೇರ್ಕೊಂಡು ಹಾಯ್ ಜನರೇ, ನಮ್ಮಮ್ಮ ಇವಾಗ ಏನ್ ಮಾತಾಡಂಗಿಲ್ಲ. ಮಾತಾಡಿ ಏನಾದ್ರು ಮಾತಾಡ್ಬೇಕು. ಹಾಡು ಹೇಳು, ಒಂದು ಹಾಡು ಹೇಳು ಒಂದು. ಹೇ ಎಲ್ಲರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪಾ ಅಂತ ಹೇಳಿದ್ರೆ, ಚಿಕ್ಕಮ್ ದೇವಿ ಅಂತ ಒಂದು ಬೆಟ್ಟ ಇದೆ. ಆ ದೇವರು ನಮ್ಮ ಫ್ಯಾಮಿಲಿಗೆ, ನಮ್ಮ ರಿಲೇಷನ್ಗೆ ತುಂಬಾ ಸ್ವಲ್ಪ ಪವರ್ಫುಲ್ಲು, ತುಂಬಾ ಇಷ್ಟ ದೇವತೆ. ಅಲ್ಲಿ ಇವತ್ತು ನಮ್ಮ ಅಣ್ಣವ್ರದ್ದು ಒಂದು ಹರಕೆ ಇದೆ. ಅಂದ್ರೆ ಅಲ್ಲಿ ಹೋಗಿ ಕುರಿ ಇಲ್ಲ ಆಡು ಏನಾರು ತಗೊಂಡೋಗಿ ಅಲ್ಲೇ ಕಡ್ಕೊಂಡು ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಬರ್ತಾರೆ, ಎಲ್ಲ ಸೇರಿ ಅಲ್ಲೇ ಕುಕ್ ಮಾಡ್ಕೊಂಡು ತಿನ್ಕೊಂಡು ಬರೋದು. ಸೊ ಪ್ರತಿ ವರ್ಷ ಯಾರ್ದಾರು ಒಬ್ರದ್ದು ಇದ್ದೇ ಇರುತ್ತೆ ಆ ಥರ ಈ ವರ್ಷ ನಮ್ಮ ಅಣ್ಣವ್ರದ್ದಿದೆ. ಹಾಗಾಗಿ ನಾನು ಬಂದೆ. ಕರೆಕ್ಟಾಗಿ ನಿದ್ದೆ ಮಾಡಿ 2 ದಿನ ಆಗಿದೆ. ನನ್ನ ಕಣ್ಣು ನೋಡಿ ಹೆಂಗಾಗ್ಬಿಟ್ಟಿದೆ ಫುಲ್ಲು. ಕಂಟಿನ್ಯೂಸ್ 2 ದಿವಸದಿಂದನೂ ಗಣಪತಿ ಬಿಡೋದು. ಒಂದು ಹೊಸಪೇಟೆ, ಒಂದು ಮೈಸೂರು, ಇವಾಗ ಇಲ್ಲಿಗೆ ಬಂದಿದ್ದೀನಿ. ನಿದ್ದೆನೇ ಮಾಡಿಲ್ಲ. ಇವಾಗ ಕಾರಲ್ಲಿ 10 ನಿಮಿಷ ಮಲ್ಕೊಂಡಿದ್ದೆ ಅಷ್ಟೇ. ಕಣ್ಣೆಲ್ಲ ಫುಲ್ ಬ್ಲಾಸ್ಟ್ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿರುತ್ತೆ. ನಮ್ಮ ರಿಲೇಷನ್ಸ್ ಎಲ್ಲ ಬರ್ತಾರೆ. ನನ್ನ ತಮ್ಮ ಇವನು ಕಿರಣ್ ಅಂತ. ಎಲ್ಲರನ್ನೂ ಮಾತಾಡ್ಸೋಣ. ಆವಾಗಲೇ ಬೆಳಿಗ್ಗೆ ನೋಡ್ದಂಗೆ ಬೆಳಿಗ್ಗೆ ಎಲ್ಲ ಬಂದಿದ್ದು ಅಲ್ಲೋಗಿ ಪೂಜೆ ಮಾಡ್ಕೊಂಡಿದ್ದೆಲ್ಲ ಇತ್ತು. ಇವಾಗ ಹೋಗಿ ಊಟ ಗೀಟ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ನಮ್ಮ ಫ್ಯಾಮಿಲಿ ಸ್ವಲ್ಪ ದೊಡ್ಡ ಫ್ಯಾಮಿಲಿ. ಸೊ ಎಲ್ಲರನ್ನ ತೋರಿಸ್ತೀನಿ ಇವತ್ತು. ಸೊ ನೋಡೋಣ ಅಷ್ಟೇ. ಏನಂತೀರಾ? ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ಕಾರ್ ವಿಡಿಯೋ ಮಾಡ್ಬೇಕಾದ್ರೆ ನಾನು ಆಲ್ರೆಡಿ ಬಂದು ಬೆಳಿಗ್ಗೆ ಬೇಗನೆ ಹೊಳೆಯಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿ ಆಮೇಲೆ ವಿಡಿಯೋ ಮಾಡಿದ್ದು. ಈ ಹೊಳೆ ಬಂದು ಕಬಿನಿ ಡ್ಯಾಮಿಂದ ಹರಿತಿರೋಂಥ ನೀರು. ಇದು ಡೈರೆಕ್ಟು KRS ವಾಟ್ರಿಗೆ ಹೋಗುತ್ತೆ. ಸೊ ಇಲ್ಲಿಂದ ಎಲ್ಲ ಸ್ನಾನ ಮಾಡಿಕೊಂಡು ಇಲ್ಲೊಂದು ದೇವಸ್ಥಾನದಲ್ಲಿ, ಚಿಕ್ಕಮ್ ದೇವಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಇಲ್ಲಿಂದ ಬೆಟ್ಟಕ್ಕೆ ಹೋಗಬೇಕು. ಇಲ್ಲಿಂದ ಎಲ್ಲರೂ ಸ್ನಾನ ಮಾಡ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು, ಅಂದರೆ ಬೆಟ್ಟಕ್ಕೆ. ಅಲ್ಲಿಗೆ ಹೋಗಿ ಅಲ್ಲಿ ದೇವ್ರದ್ದು ಪೂಜೆ ಎಲ್ಲ ಮಾಡಿಸಿ ಆಮೇಲೆ ನಾವೇನು ಮರಿ ತಗೊಂಬಂದ್ವಿ ಅದನ್ನೆಲ್ಲ ಕರೆದು ಇನ್ನೂ ನೆಂಟರೆಲ್ಲ ಬರ್ತಾರೆ. ಒಟ್ಟಿಗೆಲ್ಲ ಊಟ ಮಾಡ್ಕೊಂಡು ಹೊರಡೋದು. ಎಲ್ಲ ರೆಡಿ ಆಗ್ತಿದ್ದಾರೆ. ನಾನು ರೆಡಿಯಾಗಿ ನಿಂತಿದ್ದೀನಿ. ಫಸ್ಟ್ ಇಟ್ಟಿದ್ವಲ್ಲ ಅಲ್ಲಿ ಕುಕ್ ಮಾಡೋಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ಹೋಗೋಣ ಬನ್ನಿ. ಫಸ್ಟು ದೇವಸ್ಥಾನಕ್ಕೆ ಹೋಗೋಣ, ಆಮೇಲೆ ಎಲ್ಲರೂ ಮಾತಾಡ್ಸೋಣ. ಒಂದ್ 1000 ಸತಿ ತಿರ್ಗಾಡಿದಿರಿ ಅವ್ರ ಪೂಜಾರ್ರಿ. ಅಲ್ಲಿಗೆ ಒಂಚೂರು ಚೌರಿಲ್ಲ ಹಾಕೈತದೆ ಮಾಡ್ಕೊ. ಎಲ್ಲಾನು ತಕ ಬಂದ್ರೆ ನೀವು ಊಬತ್ತಿ ಕುಂಕುಮ ಗಂಧಕಡ್ಡಿ ಆ ಬ್ಯಾಗ್ ಹಿಡ್ಕೊಂಡು ಪೂಜೆ ಮಾಡ್ಬೇಕು. ಕಲ್ಗಳು ಚೆನ್ನಾಗಿರೋ ಒಂದ್ 5 ಕಲ್ ಅಕ್ಕಿ ಹುಯ್ಬೇಕಾ? ಮನೆ 5 ಕಲ್ ಅಂತ ಎತ್ಕೊಂಡಲ್ಲಿ ಇದು ಬೇರೆ ಫೋನ್ ಬೇರೆ ಸಿಕ್ಕಲ್ಲ. ಎಲ್ಲಾನು ಅದ್ರ ಚಿಡ್ರೆ ಎಲ್ಲಾನು ಅದ್ರ ಅಪ್ಪ ಗೊತ್ತಾಗ್ತಿಲ್ಲ ಅವ್ರಿಗೆ ಏನ್ ಮಾಡ್ಬೇಕು ಅಂತ. ಪೂಜಾರಿ ಬೇರೆ ಇಲ್ಲ, ಇವರೇ ಕಚ್ಚಾಡ್ತವ್ರತೆಗೆ. ಒಬ್ರಿಗಿತ್ತು ಒಬ್ರು ಹೆಚ್ಚು. ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಬಾಳೆದೆಲ್ಲ ಯಾಕಂತ ತುಣಿತಾ ಇದ್ದಿಲ್ಲ, ಸೈಡ್ ಸಿಗಿಲ್ಲ ತುಂಬಿಲ್ಲ. ನೀವೆಲ್ಲ ತ್ಯಾವ ಐತಲ್ಲ ತಟ್ಟೆ ತಗೊಂಬನಿ. ಆ ತಟ್ಟೆ ಕಾರೊಳಗೆ ಮುಡ್ಬಿಟ್ಟು ಕೈ ಇಟ್ಕೊಂಡು ಎಷ್ಟು ಜಗಳ ಆಡ್ತವ್ರೆ ಅಂದ್ರೆ. ಕಡೆ ಪೂಜಾರಿ ಕರ್ಕೊಬಂದು ಪೂಜೆ ಮಾಡಿಸಿದ್ರೆ ಸಾಕಾಗ್ತಿತ್ತು. ಪೂಜಾರಿ ಅವ್ರು ಬಂದಿದ್ದಿದ್ರೆ ಗೊತ್ತಾಗಿರೋದು ಅಂತ ಅವ್ರಿಗೆ ಎಲ್ಲ ಕ್ಲೀನಾಗಿ ಎಲ್ಲೆಲ್ಲಿ ಇಟ್ಕೋಬೇಕು, ಏನೇನು ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಯ್ತಲ್ಲ. ಅಲ್ಲಿ ಈ ಕಡೆ ಪೂಜೆನೂ ಆಗ್ಬೇಕು, ಆ ಕಡೆ ಮೇಕಪ್ ಆಗ್ಬೇಕು. ಪೂಜೆನೂ ಮೇಕಪ್ ಹಂಗೂ ತಟ್ಟೆ ನೋಡಿಲಿ ಒಂದು ಕೊಡ್ತಿದ್ದೆ ನಾನು. ನಿನ್ನೆ ಎಲ್ಲ ನಿಸ್ಕೊಂಡಿಲ್ವಾ? ಗಂಟೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹಂಗೆ ಆಗೋದು. ಅಲ್ಲಿ ಬುಡಿ
ಬಾಳೆನೆಲ್ಲ ಮಾಡ್ಬಿಟ್ಟು ಬನ್ನಿ, 2 ಬಾಳೆ ಮಾಡ್ಕೊಂಡಿ. ನಾನು ಶೂ ತುಳಿಬೇಡ ಕಣದ್ರೆ ಹೆಂಗ್ ಗುರಾಯಿಸ್ತಾನ ನೋಡಿ ಇಲ್ಲಿ. ಯಾಕೆ ಹೆಂಗ್ ಗುರಾಯಿಸ್ತಿದ್ಯೋ? ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ ನಿಮ್ದು ಮೀಡಿಯಾ? ಏನ್ರಿ ಮೀಡಿಯಾ? ರೇ ಸ್ವಾಮಿ, ಅಷ್ಟೊಂದ್ ಜೈಲ್ ಹೋಗಿ ಬಂದವ್ ನಾನು ಸ್ವಾಮಿ. A few inches later. ಇವ್ರಿಬ್ರು ಸೇರ್ಕೊಂಡು ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಆ ಬೆಟ್ಟಕ್ಕೆ ಹೋಗೋ ಜಾಗ ನೋಡಿ ಹೆಂಗಿದೆ. ಸುತ್ತಮುತ್ತ ಬರೀ ಕಾಡುಗಳು, ಎಲ್ಲಿ ನೋಡಿದ್ರು ಗ್ರೀನರಿ, ನದಿ ತುಂಬ ನೀರು, ಕಣ್ ತುಂಬ ಖುಷಿ. ಆದರೆ ಅದನ್ನ ನೋಡೋ ಈ ಕಣ್ಗಳು ಮಾತ್ರ ನಿದ್ದೆ ಇಲ್ಲದೆ ಬೇಸತ್ತೋಗ್ಬಿಟ್ಟಿದೆ. ನಮ್ಮ ಫ್ಯಾಮಿಲಿಗೋಸ್ಕರ ಎಚ್ಚರಾಗಿರಲೇಬೇಕು, ಎಂಜಾಯ್ ಮಾಡಲೇಬೇಕು ಎಲ್ಲರ ಜೊತೆ. ನಾನು ಬರೋದೇ ತುಂಬ ಕಮ್ಮಿ, ಅದರಲ್ಲೂ ಬಂದಿರೋದೇ ಇವಾಗ ನಾನು ಊರಿಗೆ ಅಂತ ಬಂದಮೇಲೆ ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ. ಆಚೆ ಇದ್ದಾಗೆಲ್ಲ ಬರೀ ಫ್ರೆಂಡ್ಸ್ ಜೊತೆ ಇರ್ತೀನಲ್ವ, ಹಾಗಾಗಿ ಅಂದರೆ ಈ ಬೆಂಗಳೂರು ಮೈಸೂರೆಲ್ಲ ಇತ್ತು ಅಂದರೆ ಫ್ರೆಂಡ್ಸ್ ಜೊತೆ ಇರ್ತೀನಿ ಎನಿ ಟೈಮು. ಸೊ ಮನೆಗೆ ಬಂದಾಗ ಅಷ್ಟೇ ಫ್ಯಾಮಿಲಿ ಅಂತ, ಹಾಗಾಗಿ ಜಾಸ್ತಿ ಫ್ಯಾಮಿಲಿಯವ್ರಿಗೆ ಒತ್ತು ಕೊಡೋದು. ಹಾಗೆ ನೋಡಿ ಇಲ್ಲಿ ತೋರಿಸ್ತೀನಿ ಬೆಟ್ಟ ಹೆಂಗೆ. ಚಿಕ್ಕಮ್ಮದೇವಿ ಬೆಟ್ಟಗಳಲ್ಲಿ ಮೆಟ್ಲು ಕಾಣಿಸ್ತಿದೆ. ಹೋಗೋಣ ಇವಾಗ ಅಲ್ಲಿಗೆ. ಮೇಲ್ಗಡೆಗೆ ಹತ್ಬಿಟ್ಟು ಮೇಲ್ಗಡೆ ದೇವಸ್ಥಾನ ತೋರಿಸ್ತೀನಿ ನಿಮಗೆ. ಕಂಸಾಳೆಗಳು, ಡೊಳ್ಳು ಕುಣಿತ, ಈ ಥರ ಜನಪದ ಗೀತೆಗಳು ಎಲ್ಲೇ ಪ್ಲೇ ಮಾಡ್ತಿದ್ರು ನಿಂತ್ಕೊಂಡು ನೋಡೋ ಆಸೆ. ತುಂಬ ಒಂಥರ ಮನಸ್ಸಿಗೆ ಸಮಾಧಾನ ಕೊಡುತ್ತಿದ್ದು. ಕೇಳ್ಕೋಬೇಕು. ಇದೇ ನೋಡಿ ಚಿಕ್ಕಮ್ಮದೇವಿ ಬೆಟ್ಟದ ಮೇಲ್ಗಡೆ ವ್ಯೂ. ನಿಮ್ಗೆ ಎಲ್ಲಿ ನೋಡಿದ್ರು ಗ್ರೀನರಿ ಗ್ರೀನರಿ ಗ್ರೀನರಿ. ಆ ಕಡೆ ಡ್ಯಾಮ್ ಕಾಣಿಸುತ್ತೆ, ಅಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅದೇ ಕಬಿನಿ ಡ್ಯಾಮ್ ಬ್ಯಾಕ್ ವಾಟರ್ ಇದು. ಹಿಂಗಿದೆ ನಮ್ಮ ಚಿಕ್ಕಮ್ಮದೇವಿ ಬೆಟ್ಟದ ವ್ಯೂ ಪಾಯಿಂಟ್. ಬೆಳಿಗ್ಗೆ ಹೊತ್ತು ಬಂದರೆ ತುಂಬ ಚೆನ್ನಾಗಿರುತ್ತೆ. ಸಿಕ್ಕಾಪಟ್ಟೆ ಹಿಮ. ನಾನು ತುಂಬ ಸರಿ ಬಂದಿದ್ದೀನಿ ಬೆಳಗ್ಗೆ ಟೈಮು, ಇಲ್ಲೆಲ್ಲ ಹಿಮ ಇರುತ್ತೆ. ಇವಾಗೆಲ್ಲ ಸಿಕ್ಕಾಪಟ್ಟೆ ಅಪ್ಡೇಟ್ ಮಾಡಿಬಿಟ್ಟವ್ರೆ ಅಲ್ವಾ. ಏನೇನು ಟೆಂಪಲ್ ಎಲ್ಲ ಫುಲ್ ಡೆವಲಪ್ ಮಾಡಿ ಕಂಬಿಗಳೆಲ್ಲ ಅವಾಗಲೇ ಹಾಕ್ಸಿದ್ರು. ಪಾರ್ಕಿಂಗ್ ಫೆಸಿಲಿಟೀಸು ಅದು ಇದೆಲ್ಲ ಏನೇನೋ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ವ್ಯೂ ಪಾಯಿಂಟು. ನೀವೇನಾದ್ರು ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಬನ್ನಿ, ಚೆನ್ನಾಗಿರುತ್ತೆ. ಹಾಯ್ ಜನರೇ, ನಮಸ್ಕಾರ ಎಲ್ಲರಿಗೂ. ಸುಡ್ತೈತಾ? ಬಿಸಿ ಇದೆಯಾ ತಣ್ಣಗಿದೆಯಾ? ನೋಡಿ ವಿಡಿಯೋಗೆ ಬರಬೇಕು ಅಂದ್ಬಿಟ್ಟು ಕರೆಕ್ಟಾಗಿ ಬಂದು ಕ್ಯಾಮ್ರಾ ಮುಂದೆ ಬಂದು ನಿಂತಿರೋದು. ದೇವಿಗೆ ಒಪ್ಪಿಸಿದ್ದ ಮರಿ ಕೋಳಿ ಎರಡನ್ನೂ ಕಟ್ ಮಾಡಿ ಅಡುಗೆ ಮಾಡಿ ಬಂದಿರೋ ನೆಂಟರುಗಳಿಗೆಲ್ಲರಿಗೂ ಊಟ ಬಡಿಸಿದ್ವಿ. ಎಲ್ಲಡ್ಕೆ ತಿನ್ಕೊಂಡೆಲ್ಲ ಅಡುಗೆ ಬಡಿಸ್ಬಾರ್ದು, ಊಟ ಬಡಿಸ್ಬಾರ್ದು. ನಮ್ಮಮ್ಮ ಏನಿಸ್ತು? ವಾ ನೈಸ್, ಸೂಪರ್ ಅಪ್ಪ, ಸೂಪರ್ ಆಗಿತ್ತು. ಅದಕ್ಕೆ ನಿಮ್ಗೆ ಹೆಂಗಿತ್ತು ಇವತ್ತು ಎಲ್ಲ ಸೇರಿದ್ದು? ಎಲ್ಲ ಕಾಯಿ ಚಟ್ನಿ ಆಡ್ಸ್ಕೊಂಡು ಚೆನ್ನಾಗಿತ್ತು. ನಿಂಗೇನು ಅನಿಸ್ತಾ ಹೇಳ? ನಾನೇನು ಹೇಳಕ್ಕಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಚೆನ್ನಾಗಿ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಚೆನ್ನಾಗೈತೆ. ಹೆಂಗಿತ್ತು ಇವತ್ತು ಹೇಳ್ಬೇಕು. ಮಾತಾಡು. ಹೆಂಗ ಅನಿಸ್ತು ಇವತ್ತು ಎಲ್ಲ ಸೇರಿ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದು, ಮರಿ ಹೊಡೆದಿದ್ದು ಎಲ್ಲ ಹೆಂಗ ಅನಿಸ್ತು? ಎಲ್ಲ ಖುಷಿ ಆಯ್ತು, ಎಲ್ಲ ಒಟ್ಟಿಗೆ ಸೇರಿದ್ಕೆ. ಆಮೇಲೆ ಊಟ ಉಂಡು ಈಗ ಹೋಯ್ತಿವಿ ಊರಿಗೆ. ಏನ್ ಸಿಗ್ಬೇಕು ಅಲ್ಲೇ ಎಲ್ಲ ಎಸ್ಕೇಪ್ ಆಯ್ತಾರ, ಇನ್ನೇನು ಊಟಕ್ಕೆ ಸಿಕ್ಕಿ. ನೆಕ್ಸ್ಟ್ ಎಲ್ಲ ಸಿಗೋದು, ನೆಕ್ಸ್ಟ್ ಎಲ್ಲ ಒಟ್ಟಿಗೆ ಸಿಗೋದು ಯಾವಾಗ? ಹಿಂಗೆ ಯಾವಾಗ ಇಂತ ದೇವ್ರು ಇನ್ನೊಂದಪ್ಪ ಇಂತ ಜ್ಞಾನ ಕೊಟ್ಟಾಗ. ಬರೀ ನೀನೇ ಫುಲ್ ಹೈಲೈಟ್ ಆಗ್ಬಿಟ್ಟಿದ್ಯಾ. ಹೊಸ ವರ್ಷ ಇದು ಚಿಕ್ಕಮ್ಮನ ಹಬ್ಬದ ಹೊಸ ಇದು. ಪ್ರಮೋದನ್ ಮದ್ವೆ ಮಾಡ್ಸಿದ್ರೆ ಬೇಗ ಸಿಗ್ಬೋದಪ್ಪ ಮತ್ತೆ ಎಲ್ಲರೂ ಒಟ್ಟಿಗೆ. ನೀನಾಗ್ಬೇಡ, ಫಸ್ಟ್ ಪ್ರಮೋದನ್ ಆಗ್ತೀನಿ. ಸೊ ಇದಿಷ್ಟು ನಮ್ಮ ಕುಟುಂಬದ ವ್ಲಾಗು. ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ. ತುಂಬ ಕ್ಲಿಪ್ಸ್ಗಳು ಮಿಸ್ ಆಗಿದೆ ಆ್ಯಂಡ್ ಮಾಡೋಕ್ಕಾಗಲಿಲ್ಲ ರೆಕಾರ್ಡು, ಬಿಕಾಸ್ ನಾವೇ ಅಲ್ಲಿ ಓಡಾಡಬೇಕಿತ್ತು. ಇನ್ನು ಇದೇ ರೀತಿ ವ್ಲಾಗ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆ್ಯಂಡ್ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.